ಇಂಪಾರ್ಟೆಂಟ್ ಪ್ಲೇಸ್ನ ತೋರಿಸಿ ಗೈಡ್ ಕೂಡ ಮಾಡ್ತೀನಿ. ಒಬ್ರಿಗೆ 300 ರುಪೀಸ್ ಅಂತ ಹೇಳಿ ನಮ್ಮನ್ನ ಅವ್ರ ರಥದಲ್ಲಿ ಕೂರಿಸ್ಕೊಂಡು ಹೊರಟ್ರು. ಅಂಕಲ್ ನಮ್ಮನ್ನ ಮೊದಲು ಕರ್ಕೊಂಡು ಬಂದಿದ್ದು ಈ ಭದ್ರಕಾಳಿ ಟೆಂಪಲ್ಗೆ. ಇದು 51 ಶಕ್ತಿ ಪೀಠಗಳಲ್ಲಿ ಒಂದು. ಶಕ್ತಿ ಪೀಠಗಳು ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಸತಿ ದಾಕ್ಷಾಯಿಣಿಯ ದೇಹದ ವಿವಿಧ ಭಾಗಗಳು ಬಿದ್ದಿರೋಂಥ ಜಾಗಗಳನ್ನ ಶಕ್ತಿ ಪೀಠ ಅಂತ ಕರೀತಾರೆ. ಇಲ್ಲಿ ಸತಿ ದಾಕ್ಷಾಯಿಣಿಯ ಎಡಗಾಲಿನ ಒಂದು ಭಾಗ ಬಿದ್ದಂತ ಜಾಗ. ಹರಿಯಾಣದಲ್ಲಿ ಇರುವಂತಹ ಒಂದೇ ಒಂದು ಶಕ್ತಿ ಪೀಠ ಇದು. ಇದೇ ಶಕ್ತಿ ಪೀಠದಲ್ಲಿ ಕೃಷ್ಣ ಹಾಗೂ ಬಲರಾಮರ ಉಪನಯನ ನಡೆದಿದ್ದು ಅಂತಾನೂ ಹೇಳ್ತಾರೆ. ಇಲ್ಲಿನ ವಿಶೇಷ ಏನಂದ್ರೆ ಇಲ್ಲಿ ದೇವರಿಗೆ ಆನೆ ಕುದುರೆಗಳನ್ನ ಹರಕೆ ಮುಖಾಂತರ ಕೊಡೋದು. ನೀವು ನೋಡ್ತಿರ್ಬೋದು ಇಲ್ಲಿ ಸುಮಾರು ಜನ ಆನೆ ಕುದುರೆಗಳನ್ನ ಹರಕೆ ಮಾಡಿಕೊಂಡು ಕೊಡ್ತಿದ್ದಾರೆ. ಇದಕ್ಕೆ ಒಂದು ಕಾರಣ ಇದೆ. ಕುರುಕ್ಷೇತ್ರ ಯುದ್ಧ ನಡೆಯೋಕ್ ಮುಂಚೆ ಶ್ರೀಕೃಷ್ಣ ಅರ್ಜುನನ್ನ ಕರ್ಕೊಂಡು ಈ ಶಕ್ತಿ ಪೀಠಕ್ಕೆ ಬರ್ತಾನೆ. ಮಹಾಭಾರತ ಯುದ್ಧ ನಡೆಯೋಕ್ಕಿಂತ ಮುಂಚೆ ಪಾಂಡವರು ಈ ಕಾಳಿ ದೇವಸ್ಥಾನಕ್ಕೆ ಬಂದು ನಮ್ಮನ್ನ ಯುದ್ಧದಲ್ಲಿ ಗೆಲ್ಸು ಅಂತ ಕೇಳ್ಕೊತಾರೆ. ಯುದ್ಧದಲ್ಲಿ ಗೆಲ್ಸಿದಂಥ ಕಾಳಿದೇವಿಗೆ ಯುದ್ಧ ಮುಗಿದ ನಂತರ ಪಾಂಡವರು ಬಂದು ತಮ್ಮ ಹತ್ರ ಇದ್ದಂಥ ಕುದುರೆ ರಥ ಆನೆಗಳನ್ನ ದಾನವಾಗಿ ಕೊಡ್ತಾರೆ. ಹಾಗೆ ಯುದ್ಧ ಗೆದ್ದ ಮೇಲೆ ಇಲ್ಲಿ ಬಂದು ಹರಕೆ ಸಹ ತೀರಿಸ್ತಾರೆ. ಆನೆ ಕುದುರೆಗಳನ್ನ ಹರಕೆಯಾಗಿ ಕೊಡೋವಂಥ ಪದ್ಧತಿ ಈಗಲೂ ಇಲ್ಲಿ ನಡ್ಕೊಂಡು ಬಂದಿದೆ. ಇಲ್ಲಿಗೆ ತುಂಬಾ ಜನ ರಾಜಕೀಯ ವ್ಯಕ್ತಿಗಳು ಬಂದಿದ್ದಾರೆ. ರೀಸೆಂಟ್ ಆಗಿ ನಮ್ಮ ದ್ರೌಪದಿ ಮುರ್ಮು ಅವರು ಸಹ ಬಂದಿದ್ದಾರೆ. ಇಲ್ಲಿ ದೇವ್ರನ್ನ ಪೂರ್ತಿ ವಿಡಿಯೋ ಮಾಡಕ್ ಬಿಡ್ಲಿಲ್ಲ, ಸ್ವಲ್ಪ ಶೂಟ್ ಮಾಡಿದ್ದೀನಿ, ಫ್ರೀಸ್ ಮಾಡಿ ತೋರಿಸ್ತೀನಿ, ನೋಡ್ಕೊಂಡು ಕೈ ಮುಕ್ಕೊಳ್ಳಿ. ಟೆಂಪಲ್ ತುಂಬಾನೇ ಚೆನ್ನಾಗಿದೆ. ದೇವ್ರಿಗೆ ತುಂಬಾನೇ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇದ್ರ ಸುತ್ತ ಇನ್ನೂ ಒಂದಷ್ಟು ದೇವಸ್ಥಾನಗಳಿದೆ. ಇವತ್ತು ತುಂಬಾ ಜನ ಇದ್ದಾರೆ. ಹಾಗೆ ಆಚೆ ಬಂದ್ರೆ ಎದುರುಗಡೆ ಒಂದು ಶನಿ ಮಹಾತ್ಮ ದೇವಸ್ಥಾನ ಇದೆ. ಒಂದು ಪ್ಲಾನೆಟ್ನೇ ಇಲ್ಲಿ ಇಟ್ಬಿಟ್ಟಿದ್ದಾರೆ ನೋಡಿ. ಚೆನ್ನಾಗಿದೆ ಅಲ್ವಾ? ನಾನು ಇದೇ ಫಸ್ಟ್ ಟೈಮ್ ಈ ತರ ನೋಡ್ತಿರೋದು. ಈ ದೇವಸ್ಥಾನ ಬೆಳಿಗ್ಗೆ 6ರಿಂದ ಸಂಜೆ 8 ಗಂಟೆವರೆಗೂ ತೆಗೆದಿರುತ್ತೆ.